ಇದ್ಯಾವ ನ್ಯಾಯನೋ? ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ನೀನ್ ಅದಕ್ಕೇನ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂದ್ರೆ ನೀನ್ ಯಾವತ್ತೂ ಬದಲಾಗಲ್ಲ. ಯಾಕೆ ನನ್ಗೆ 1 ಲಕ್ಷ ರೂಪಾಯಿ ಕೊಟ್ಟು ಕನಿಷ್ಠ ಒಂದು ಉಂಗ್ರ ತಗೋ ಅಂತ ಹೇಳ್ಬಾರ್ದಾ? 1 ಲಕ್ಷ ಕಡಿಮೆ ಆದ್ರೆ ದೇವ್ರೇನ್ ಬೇಡ ಅಂತನಾ? ನೀನು ಇನ್ನೊಂದೇ ಒಂದು ಮಾತಾಡಿದ್ರು ಆ ದೇವ್ರು ಏನ್ ಮಾಡ್ತಾನೋ ಗೊತ್ತಿಲ್ಲ. ನಾನಂತೂ ಸುಮ್ಮನೆ ಇರಲ್ಲ. ಅದು ಹಾಗಲ್ಲ ರೀ, ನಾನು ಹೇಳು. ಬಾಯಿ ಮುಚ್ಚೆ. ಅಲ್ಲಿ ಗೌರ್ಮೆಂಟ್ ಆಫೀಸರ್ ಮುಂದೆ ಏನ್ ನಿನ್ ಗೋಳು? ಹಾ, ಬಾಯಿ ಮುಚ್ಕೊಂಡು ಸುಮ್ನಿರು. ಸರಿ, ನಾವಿನ್ನು ಹೊರಡ್ತೀವಿ. ನಿನ್ನಂತರು ಈ ದೇಶಕ್ಕೆ ತುಂಬಾ ಮುಖ್ಯ ರಾಜಿ. ಹಾಕಿ ಆಡಿರೋದಕ್ಕೆ ಈ ದೇಶ ನನಗೆ ಒಂದು ಗುರ್ತನ್ ಕೊಟ್ಟಿದೆ ಅಲ್ವಾ? ನಾವು ಕೂಡ ಈ ದೇಶಕ್ಕೆ ವಾಪಸ್ ಏನಾದ್ರೂ ಕೊಡ್ಲೇಬೇಕಲ್ವಾ? ಓಕೆ ಫ್ರೆಂಡ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿನ್ನೆ ರಾಜಲಕ್ಷ್ಮಿಗೆ ಒಂದು ದೊಡ್ಡ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ರು. ಅದನ್ನ ನಿಮ್ಗೋಸ್ಕರ ಈಗ ಸ್ಪೆಷಲ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ. ಓಕೆನಾ? ಹಲೋ ರಾಜಲಕ್ಷ್ಮಿ ಅವರೇ, ವೆಲ್ಕಮ್ ಟು ಅವರ್ ಸ್ಟುಡಿಯೋ. ಬೆಂಗಳೂರಿಂದ ನೀವು ನ್ಯಾಷನಲ್ ಸೆಲೆಕ್ಟ್ ಆಗಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಶೌರ್ಯ ಸರ್, ನಾನು ಎಲ್ರಿಗೂ ಸ್ನಾಕ್ಸ್ ತಗೊಂಡ್ಬರ್ತೀನಿ, ನೀವ್ ನೋಡ್ತಾ ಇರಿ. ಖಂಡಿತವಾಗ್ಲೂ ಅವ್ರ ಆಸೆಗೆ ನಿರಾಸೆ ಮಾಡಲ್ಲ. ನಮ್ ಟೀಮ್ನ ಗೆಲ್ಸಿ ನಮ್ ದೇಶದ ಕೀರ್ತಿನ ಎಲ್ಲಾ ಕಡೆ ಸಾರೋ ಹಾಗೆ ಮಾಡೋದೇ ನನ್ನ ಕರ್ತವ್ಯ. ನೀವು ಈ ಸ್ಥಾನಕ್ಕೆ ಬರೋಕೆ ಕಾರಣ ಯಾರು ಅಂದ್ರೆ ಯಾರ ಹೆಸರು ಹೇಳ್ತೀರಾ? ನಮ್ಮ ಅಪ್ಪನೇ ನಂಗೆ ಧೈರ್ಯ. ಆಗ ಅವರು ಒಪ್ಕೊಳ್ತಾ ಇದ್ದಿದ್ರೆ ನನ್ನ ಪ್ರಯಾಣ ಶುರು ಆಗ್ತಾನೆ ಇರಲಿಲ್ಲ. ನನ್ನ ಮೇಲೆ ಅವರು ತುಂಬಾ ನಂಬಿಕೆ ಇಟ್ಟು ನನಗೋಸ್ಕರ ತುಂಬಾ ತ್ಯಾಗಗಳನ್ನು ಮಾಡಿದ್ರು. ಒಂದ್ ವೇಳೆ ನಂಗೆ ಯಾವಾಗಾದ್ರೂ ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರೆ, ಅಯ್ಯೋ ಇವಾಗ ರಾಜಿ ಹಾಕಿ ಹೇಗ್ ಆಡ್ತಾಳೆ ಅಂತ ಯೋಚಿಸ್ತಾ ಇದ್ರು. ಅವ್ರ ಮಗಳಾಗಿ ಹುಟ್ಟಿರೋದೇ ನಾನು ಮಾಡಿರೋ ಅದೃಷ್ಟ. ಅನ್ಕೊಂಡೆ ಇಂಥದ್ದೇನಾದ್ರೂ ಹೇಳ್ತೀಯ ಅಂತ. ಶೌರ್ಯ ಸರ್, ಶೌರ್ಯ ಸರ್, ಶೌರ್ಯ ಸರ್, ಮಾವ ಶೌರ್ಯ ಸರ್ ಎಲ್ಲಿ? ಇಲ್ಲೇ ಎಲ್ಲೋ ಇದ್ನಲ್ಲಮ್ಮ. ಹೌದಾ? ಪ್ರಶಾಂತ್, ಈ ಜ್ಯೂಸ್ನ ಸ್ವಲ್ಪ ಎಲ್ರಿಗೂ ಕೊಡ್ಬೋದಾ? ಹೇಳಮ್ಮ, ನಾನು ಜಾನಕಿ ಇದೀವಿ. ಏನಾದ್ರೂ ಬೇಕಿತ್ತಾ? ಏನೂ ಇಲ್ಲ. ನಾನು ಐ ಚೆಕಪ್ಪಿಗೋಸ್ಕರ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಜೊತೆಗೆ ಬರಕ್ಕೆ ಯಾರು ಇಲ್ವೇ ಇಲ್ಲ. ಪಾರ್ವತಿನ ಕರ್ಕೊಂಡು ಹೋಗ್ಬೋದಲ್ಲ? ಡಾಕ್ಟರ್ ಏನಾದ್ರೂ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನಾಲೆಜ್ ಇರ್ಬೇಕು ಅಲ್ವಾ ದೊಡ್ಡಮ್ಮ? ಶಿವರಾಜನ್ ಕಳಿಸ್ತೀನಿ, ಹೋಗು. ಚಿಕ್ಕಪ್ಪನಿಗೆ ಅದ್ರ ಬಗ್ಗೆ ಎಲ್ಲ ಅಷ್ಟಾಗೇನು ಗೊತ್ತಾಗಲ್ಲ. ಆದ್ಯ ಬರ್ತಾಳೆ, ಕರ್ಕೊಂಡು ಹೋಗು. ಅವ್ಳಿಗೆ ಏನ್ ಹೇಳಿದ್ರು ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಅವಳನ್ನ ಕರ್ಕೊಂಡು ಹೋಗಿ ನಾನೇನ್ ಮಾಡ್ಲಿ? ದಾರಿಲಿ ಹೋಗ್ತಾ ನನ್ನ ಕಣ್ಣನ್ನ ಹೇರ್ ಪಿನ್ ಇಂದ ಚುಚ್ಚಿದ್ರು ಚುಚ್ಬಿಡ್ತಾಳೆ ಅಷ್ಟೇ. ಏನ್ ಯೋಚಿಸ್ತಾ ಇದೀಯಮ್ಮ? ನಾನು ಹೇಳ್ತೀನಿ ಬಿಡು, ಕರ್ಕೊಂಡು ಹೋಗೋದಕ್ಕೆ. ಕರ್ಕೊಂಡು ಹೋಗ್ತಾರೆ ಬಿಡು. ಹಾಗೆಲ್ಲ ಅಲ್ಲ, ಸಿನಿಮಾವ ಆದ್ರೆ ನನ್ಗವನು ಚೆನ್ನಾಗ್ ಗೊತ್ತು. ಏನಾದ್ರೂ ಬೇಕು ಅಂದ್ರೂ ಕೇಳಬಹುದು. ಸೀನುನ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಅಂದ್ರೆ ಆದ್ಯ ಮನೇಲಿಲ್ಲ ಅಂತ ಚಿಕ್ಕಮ್ಮ ಹೇಳಿದ್ದು. ನನಗೀಗ ಇನ್ 1 ಗಂಟೆಯಲ್ಲಿ ಅಪಾಯಿಂಟ್ಮೆಂಟ್ ಇದೆ. ಈ ಸೀನು ಎಲ್ಲಿಗೆ ಹೋದ? ಹೊರಗಡೆಯಿಂದ ಅವನ್ ವಾಯ್ಸ್ ಕೇಳಿಸ್ತಾ ಇದೆ ದೊಡ್ಡಪ್ಪ. ಸರಿ ಆಯ್ತು. ಸೀನು, ಸೀನು. ಮಾವ, ಏನ್ ಹೇಳಿ ಮಾವ? ಚಾರುನಾ ಐ ಚೆಕಪ್ಗೋಸ್ಕರ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಚಾರುನಾ? ನಾನಾ? ಹಾಸ್ಪಿಟಲ್ ಇಲ್ಲಿ ಅಂತ ಗೊತ್ತಿಲ್ವಾ? ಅಂದ್ರೆ ಅದು ಸರಿ ಅಂತ ಒಪ್ಕೊಳಕ್ಕಾಗಲ್ವಾ? ಪರವಾಗಿಲ್ಲ ಬಿಡಿ, ನಾನೇ ಯಾವ್ದಾದ್ರು ಆಟೋ ಹೊತ್ಕೊಂಡು ಹೋಗ್ತೀನಿ. ಮಾವ ಯಾಕೋ ತುಂಬಾ ಸಂಕೋಚ ಪಡ್ಕೋತಾ ಇದ್ದಾನೆ ಅಂತ ಅನ್ಸುತ್ತೆ. ನಿನಗೆ ಕಣ್ ಕಾಣಿಸಲ್ವಲ್ಲಮ್ಮ, ಒಬ್ಳೆ ಹೋಗೋದು ಸರಿ ಹೋಗಲ್ಲ. ಸೀನು, ಕರ್ಕೊಂಡು ಹೋಗು.
ಸರಿ ಮಾವ. ನಡಿ. ಮಾವ ಈಗಷ್ಟೇ ಹಾಸ್ಪಿಟ್ಲಿಗೆ ಹೋದ್ಲು. ಅವಳಿಗೆ ಕಣ್ಣೇ ಕಾಣಿಸಲ್ವಲ್ಲ, ಹೇಗೆ ಹೋದ್ಲು? ಹೋ, ಚಿಕ್ಕಪ್ಪ ಕರ್ಕೊಂಡು ಹೋದ್ರಾ? ಸೀನು ಕರ್ಕೊಂಡು ಹೋದ್ನಮ್ಮ. ಏನು? ಸೀನು ಕರ್ಕೊಂಡು ಹೋಗಿರೋದು ಕೇಳಿಸ್ತು, ಆದ್ರೆ ಅವನು ಹೇಗೆ ಕರ್ಕೊಂಡು ಹೋದ? ನೀನ್ ತಗೊಂಡಿರೋ ಗಾಡಿ ಇದೆಯಲ್ಲ, ಅದ್ರಲ್ಲಿ ಕರ್ಕೊಂಡು ಹೋಗಿದ್ದಾನೆ. ದೊಡ್ಡಮ್ಮ, ನನಗೆ ಕೋಪ ಬರ್ತಾ ಇದೆ, ನೀವು ಸುಮ್ನೆ ಹೇಳ್ಬಿಡಿ. ಅವಳನ್ನ ನೋಡ್ಕೊಳ್ಳೋ ಹಕ್ಕು ನಮ್ದು ಅಂತ ನೀನ್ ತಾನೇ ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದು. ಅಂದ್ರೆ ಅವಳ ನಾಟಕನ ಹೊರಗಾಕ್ಬೇಕು ಅಂತ ಕರ್ಕೊಂಡ್ ಬಂದೆ ದೊಡ್ಡಮ್ಮ. ಅದ್ ನಿನ್ನಿಂದ ಆಗ್ಲೇ ಇಲ್ವಲ್ಲ. ಅವಳು ಈ ಮನೇಲಿ ಹೇಗಿರ್ಬೇಕು ಅಂತ ಅನ್ಕೊಂಡ್ಲು ಹಾಗೇ ಇದ್ದಾಳೆ. ಆದ್ಯಾ ಯಾರಿಂದ ಏನ್ ಮಾಡಕ್ಕಾಯ್ತು? ಆದ್ಯಾ, ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಆದಷ್ಟು ಬೇಗ ಮಾಡು. ಆಲಸ್ಯಂ ಅಮೃತಂ ವಿಷ ಅಂತ ಹೇಳ್ತಾರಲ್ಲ, ಅದನ್ನ ಸುಮ್ನೆ ಹೇಳ್ತಾರ? ಅರ್ಥ ಮಾಡ್ಕೋ. ಹಾ, ಇಷ್ಟಕ್ಕೂ ಸೀನು ನಾನು ಹೇಳ್ದೆ ಅಂತೇನು ಹೋಗಿಲ್ಲ. ನಿಮ್ ದೊಡ್ಡಪ್ಪನ ಮಾತನ್ನ ಮೀರ್ಬಾರ್ದಲ್ಲ ಅಂತ ಹೋದ.